ಯುಗಾದಿ ಆಕ್ಚುಲ್ ಆಗಿ ನಡೀತಾ ಇರೋದು ಕುಕಿಂಗ್ ಕಲಾಕಾರ್ ಅಡ್ಗೆ ಮನೆಯಲ್ಲಿ. ಯಾಕೆ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಗೆಸ್ಟ್ ಅಂತವ್ರು ಧಡಕ್ತಾ ಭಡಕ್ತಾ ಇರೋ ಅಂತ ಗೆಸ್ಟ್. ಅವ್ರು ಬಂದ್ರೆ ಭೂಮಿ ನಡುಗುತ್ತೆ, ಆಕಾಶ ಗುಡುಗುತ್ತೆ. ನನ್ನ ಜೀವನದಲ್ಲಿ ಮಾತ್ರ ನಾನು ಈ ಭೂಮಿ ಮೇಲೆ ಇರೋದಕ್ಕೆ ಏಕೈಕ ಕಾರಣ ಅಂದ್ರೆ ಅವ್ರೆ. ಪ್ಲೀಸ್ ವೆಲ್ಕಮ್ the most talented, most versatile, most loved, most wanted kalakar Srimati Dr. Girija Lokesh. ಸ್ಪೆಷಲ್ ಡಿಶ್ ಏನ್ ಮಾಡ್ತಾರೆ ಅಂತ ಅವ್ರನ್ನೇ ಕೇಳ್ಬಿಡೋಣ. ಏನ್ ಕೇಳೋದು. ನಮಸ್ಕಾರ ಸ್ನೇಹಿತರೆ, ಎಲ್ರು ಬಾಡೂಟಕ್ಕೆ ರೆಡಿಯಾಗಿದ್ದೀರಾ? ಇವತ್ತು ನಾನು ಏನ್ ಮಾಡ್ತೀನಿ ಅಂತ ನೋಡ್ತಾ ಇರಿ. ಪೂಜಾ, ವರ್ಷ ಪೂರ್ತಿ ನನ್ ತಲೆ ತಿಂತೀಯಲ್ಲ ನೀನು, ಇವತ್ತು ನಾನ್ ನಿನಗ್ ತಲೆ ತಿನ್ನಿಸ್ತೀನಿ ನೋಡು. ಅಯ್ಯಪ್ಪ, ಏನಮ್ಮ ಏನ್ ಮಾಡ್ತೀನಾ ನೋಡ್ತಾ ಇರು. ತಲೆ ಮಾಂಸ ಮಾಡ್ತಾ ಇದ್ದೀನಿ. ಓ ಮೈ ಗಾಡ್. ಎಲ್ಲಾರು ಉಗಾದಿ ಹೊಸ ವರ್ಷ ಬರುತ್ತೆ ಅನ್ನೋದು ಓಕೆ ಆಯ್ತಾ, ಅದಕ್ಕೆ ನೆಕ್ಸ್ಟ್ ಡೇನೆ ಕಾಯ್ತಾ ಇರ್ತಾರೆ. ವರ್ಷದ ತೊಡಕಲ್ಲ, ತೊಡಗು ಶುರುವಾಗೋದು ಆರಂಭ. ಅದು ವರ್ಷದ ತೊಡಗು ಅನ್ನೋದನ್ನ ವರ್ಷದ ತೊಡಕು ತತ್ಸಮ ತದ್ಭವ. ಸೊ ಇವಾಗ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ, ತಲೆ ಮಾಂಸದಲ್ಲಿ ನೋಡಿ, ಯಾವುದೇ ಆಹಾರ ಆಗ್ಲಿ ಅದು ನಮ್ಗೆ ಆರೋಗ್ಯ ಕೊಡ್ಬೇಕು. ಬರೀ ಬಾಯಿ ರುಚಿಗೆ ತಿನ್ಬಿಡೋದಲ್ಲ, ಸಿಕ್ಕಾಪಟ್ಟೆ ತಿಂದು ಸೊ ಅದು ನಮ್ಮ ದೇಹಕ್ಕೆ ಹೋಗಿ ನಮ್ಗೆ ಒಂದು ಶಕ್ತಿ, ನ್ಯೂಟ್ರಿಷನ್ ಅಂತ ಏನ್ ಹೇಳ್ತೀರಾ ಅದೆಲ್ಲನೂ ಸಿಗ್ಬೇಕು. ಆ ತರ ಮಾಡಿ ತೋರಿಸ್ತೀನಿ. ಅಮ್ಮ, ನಿನ್ನ ಡಿಫ್ರೆಂಟ್ ಆದ ತಲೆ ಮಾಂಸಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನು? ಗಸಗಸೆ, ಲವಂಗ, ಚಕ್ಕೆ, ತುಪ್ಪ, ಕೊಬ್ಬರಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಸಬ್ಬಕ್ಕಿ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ, ತಲೆ ಮಾಂಸ, ಅರಿಶಿನ, ಉಪ್ಪು, ಬೆಳ್ಳುಳ್ಳಿ. ಒಲೆ ಮೇಲೆ ಬಾಣಲಿಯಿಂದ ಇಡತಕ್ಕದ್ದು, ಒಲೆಯಿಂದ ಹಚ್ಚತಕ್ಕದ್ದು. ಇವಾಗ ಗಸಗಸೆ ಇದೆಯಲ್ಲ ಅದನ್ನ ಸ್ವಲ್ಪ ಹಾಕೋತೀನಿ. ಒಂದು 2 ಸ್ಪೂನ್ ಹಾಕೊಳ್ಳೋಣ. ಸ್ವಲ್ಪ ಹುರ್ಕೋಬೇಕು ಆಯ್ತಾ. ಇದ್ರ ಜೊತೆಲಿ ಚಕ್ಕೆ, ಲವಂಗ ಅದನ್ನು ಹುರ್ಕೊಳ್ಳೋಣ. ಇದೆಲ್ಲ ಜಾಸ್ತಿ ಹಾಕ್ಬಾರ್ದು, ಅದೇ ವಾಸನೆ ಬಂದ್ಬಿಡುತ್ತೆ ಗೊತ್ತಾ. ಇದನ್ನ ಒಂದು ಬಟ್ಲಿಗೆ ಸುರ್ಕೊಳ್ಳೋಣ. ದುಡ್ಡು ಕೊಡ್ತೀನಿ, ನೀನು ಆ ಕಡೆಗೆ ಹಾಕೋ. ಈಗ ಏನು ಮಾಡಬೇಕು ಗೊತ್ತಾ, ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಹಿಂಗೆ ರುಚಿ ಕಿಚ್ಚಿ ಎಲ್ಲ ಹಂಗಿರುತ್ತೆ. ಸ್ವಲ್ಪ ಸುಮ್ಮನೆ ಹುರಿಯೋಕೆ ಆಯಿತಾ. ಕಾದಿರುತ್ತೆ. ಈಗ ಕೊಬ್ಬರಿ ಯಾಕೆ ಹಾಕೋತೀವಿ ಅಂದರೆ, ಒಂದು ಹಿಡಿ ಎನ್ಕೋ, ಯಾಕಂದರೆ ಗೊಜ್ಜು ಬರಬೇಕಲ್ಲಮ್ಮ ನಿಂಗೆ. ಅಷ್ಟೇ ಸಾಕು. ಇದನ್ನು ಕೆಂಪಗಾಗಬೇಕು, ಚೆನ್ನಾಗಿರುತ್ತೆ. ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಯಾವ ಪ್ರಮಾಣದಲ್ಲಿದೆ, 1 kg ಅರ್ಧ kg ಅಂತ ನೋಡ್ಕೊಂಡು ಹಾಕಬೇಕು. ಇದಕ್ಕೆ ಕರ್ಬೇವಿನ ಸೊಪ್ಪು ವರ್ಜ್ಯ ಬೇಡ, ತಂದ್ಬಿಟ್ಟಿದ್ಯಾ. ಆಮೇಲೆ ಹಸಿಮೆಣಸಿನ್ಕಾಯಿ ಎಲ್ಲನೂ ಹಾಕೋದು ಚೆನ್ನಾಗಿ. ನಾವು ಬೇರೆ ಏನೂ ಹಾಕಲ್ವಲ್ಲ, ಸೊ ಅಷ್ಟಕ್ಕೆ ಹಸಿಮೆಣಸಿನ್ಕಾಯಿ ಬೇಕೇ ಬೇಕು. ಆಮೇಲೆ ಬೆಳ್ಳುಳ್ಳಿ ಫ್ರೈ ಮಾಡು. ಈಗ ತಲೆ ಮಾಂಸದಲ್ಲಿ ತುಂಬ ಕೊಲೆಸ್ಟ್ರಾಲ್ ಇರುತ್ತೆ, ಅದು ಯಾವಾಗಲೂ ತಿನ್ನಬಾರ್ದು. ನಮ್ಮಂಥವ್ರಂತೂ ವಯಸ್ಸಾದವರು ತಿನ್ನಲೇಬಾರ್ದು ಆಯಿತಾ. ಅದಕ್ಕೆ ಆ ಕೊಲೆಸ್ಟ್ರಾಲ್ ಎಲ್ಲ ತೆಗಿಯೋದಕ್ಕೆ ಸಬ್ಬಕ್ಕಿ ಸೊಪ್ಪು ಆಯಿತಾ, ಮೆಂತ್ಯ ಸೊಪ್ಪು, ಏನು ಮಜಾ ಬರುತ್ತೆ ಗೊತ್ತಾ. ಹಾಗೆ ಘಮ ಬರಬೇಕು ನೋಡಿದು. ಪುದೀನ ಸೊಪ್ಪು, ಇದಕ್ಕೆಲ್ಲ ಹೊಂದ್ಕೋಬೇಕಮ್ಮ ಅಡುಗೆ ಮಾಡೋದು ಅಂದರೆ, ಸುಮ್ಮನೆ ಅಲ್ಲ. ವಾಸನೆ ಹೇಗಿದೆ ಮಗಳೇ? ಅಡಿಗೆ ಮಾಡ್ತಾ ಇದೀಯಾ? ನನ್ಗೆ ಹೊಗೆ ಆಗ್ತಾ ಹೊಗೆ ಅಲ್ಲ, ಘಾಟು ಹಂಗಿದೆಲ್ಲ ಮಾಡೋರ್ಗೆ ಅಷ್ಟು ಘಾಟ್ ಬರಲ್ಲ. ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಯಾವ ಹಾಡು ಆಡ್ಬೋದು ಗೊತ್ತಾ ನಾನು? ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿದು, ಬೀಗರಿಗೆ ಔತಣವಿದು. ಏನ್ ಚೆನ್ನಾಗಿದೆ ಅಲ್ಲ, ಎಲ್ಲ ಕಾಲಕ್ಕೂ ಆ ಹಾಡು ಸಲ್ಲುತ್ತೆ ನೋಡು. ಬಟ್ ಫ್ರೆಶ್ ಮಸಾಲೆಗಳು ವಾಸನೆ ಒಂದು ಘಮನೇ ಚೆನ್ನಾಗಿರತ್ತಲ್ಲ. ಅದು ನನಗೆ ಈ ಬೆಳ್ಳುಳ್ಳಿ, ಶುಂಠಿ. ಹೌದು, ಒಂದ್ ನಿಮಿಷ ಇರೋ, ಇನ್ನೊಂದು ಪ್ರಶ್ನೆ ಇದೆ. ವಾಸನೆಗೂ ಘಮಕ್ಕೂ ಏನ್ ವ್ಯತ್ಯಾಸ? ವಾಸನೆ ಅಂದ್ರೇನೆ ಘಮ. ಗೊಬ್ಬನಾತಕ್ಕ ವಾಸನೆ ಅಂತ ಏನು ವಾಸನೆ ಘಮ. ಘಮ ಅನ್ನೋದು ಒಳ್ಳೆ ವಾಸನೆ, ಸುವಾಸನೆ, ಫ್ರಾಗ್ರೆನ್ಸ್. ಅದನ್ನ ಎತ್ತಿಲ್ಲ ಬಿಡು, ಮತ್ತೆ ಇದು ಚೆನ್ನಾಗಿ ಗೊಜ್ಜು ಬರುತ್ತೆ. ಸಾರಲ್ಲ ಇದು, ಗೊತ್ತಾಯ್ತಾ? ಗೊಜ್ಜು
ಸಾರೇನು ಎಲ್ಲರೂ ಮಾಡ್ತಾರೆ, ಎಲ್ಲರಿಗೂ ಗೊತ್ತಿರುತ್ತೆ. ಈ ಥರ ಯಾರಾದರೂ ಮಾಡಿದಾರ ಕೇಳಿ, ನನಗೆ ಹೊಸದು ಅಲ್ಲ. ಹೌದು, ಹಾ ಅದೇ ನೋಡ್ತಾ ಇದ್ದೀನಿ, ಏನು ವಿಚಿತ್ರವಾಗಿದೆ. ನಮ್ಮಮ್ಮ ವಿಚಿತ್ರ ಸ್ವಭಾವದವಳು ಗೊತ್ತಿತ್ತು, ಬಟ್ ಇವಾಗ ಇದನ್ನ ಮಿಕ್ಸಿಗೆ ಹಾಕಿ ನುಣ್ಣಗೆ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ನಾನು ಮಾಂಸನ ಬೇಯಿಸ್ಕೊತೀನಿ. ಕುಕ್ಕರನ್ನು ಇಟ್ಟೆ, ಎಣ್ಣೆಯನ್ನು ಬಿಟ್ಟೆ. ಅದರಲ್ಲೇ ಒಂದು ಇದಿರೋದ್ರಿಂದ ನೋಡು, ಕೊಲೆಸ್ಟ್ರಾಲ್ ಕಡಿಮೆ ಆಗೋದಕ್ಕೆ ಆ ಸೊಪ್ಪು ಸದೆ ಎಲ್ಲ ಹಾಕೋದು. ಗೊತ್ತಾಯ್ತಾ? ಈ ಥರ ಆದರೂ ತಿಂತೀವಿ ನಾವು ಸೊಪ್ಪನ್ನ. ಹೌದು, ಇಲ್ಲಾಂದ್ರೆ ಹಾಕ್ತೀನಿ, ಅದಕ್ಕೂ ಹಾಕೊಂಡಿದ್ದೀನಲ್ಲ. ಸಾಕು ಸಾಕು, ಇಲ್ಲಾಂದ್ರೆ ನಿನಗೆ ಇದು ಸಿಹಿ ಬಂದ್ಬಿಡುತ್ತೆ ಕಂದ. ಅಷ್ಟು ಮೆಣಸಿನ್ಕಾಯಿ ಹಾಕಿದ್ಯಾ? ಹಾಕ್ತೀನಿ. ಅದೇ ಹಿಂಗೆ ಎಷ್ಟು ಚೆನ್ನಾಗಿದೆ ನಿಮ್ಮ ಒಳ್ಳೆ. ಅಷ್ಟಾಗಿ ಈಗ ತಲೆ ಮಾಂಸವನ್ನ ಇದರಲ್ಲಿ ಹಾಕುವುದು. ಇದು ವಾಸನೆ ಎಲ್ಲ ಹೋಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಹಿಂಗೆ ಹಾಕಲ್ವಾ? ಹಿಂಗೆ ಹಂಗೆಲ್ಲ ಹಾಕೋಕ್ಕಾಗಲ್ಲ. ಇದಕ್ಕೆ ಯಾವಾಗಲೂ ಕಲ್ಲುಪ್ಪು ಹಾಕಬೇಕು. ಕಲ್ಲುಪ್ಪು? ಓ ಹೌದು, ಅವಾಗ ಅಳತೆ ನಮ್ಗೆ ಗೊತ್ತಾಗುತ್ತೆ. ಇದರಲ್ಲೆಲ್ಲ ಗೊತ್ತಾಗಲ್ಲ. ಇನ್ನ ಹಿಡಿಸುತ್ತೆ ಅದರಲ್ಲಿ. ಹೌದಾ? ಬೇಡ, ಬಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಲ್ಲಿ ಇದಿರುತ್ತೆ. ಸ್ವಲ್ಪ ನೀರು ಹಾಕ್ಬಿಡು. ಎಷ್ಟು ಹಾಕ್ಲಿ? ಹಾಕೋ ಹಾಕೋ. ಧೂಳು ಎಬ್ಬಿಸ್ದೆ ಅಂತ ಅಲ್ಲ, ಹಾಗೆ ನೀನು ಘಾಟ್ ಎಬ್ಬಿಸ್ದೆ ಮಾ, ಘಾಟು. ಹೌದು, ಅಷ್ಟೇನಾ ಅದು? ಇದು ಇಷ್ಟೇ, ಬೇಯ್ಬೇಕಲ್ಲ ಅದು. ಹಾ, ಬೇಕು. ಇದು ತಣ್ಣಗಾಗಿದೆ, ಮಿಕ್ಸಿಗೆ ಹಾಕ್ಬಿಡೋದ? ಮಿಕ್ಸಿಗೆ ಹಾಕೋ. ಇದಕ್ಕೆ ನೀರು ಹಾಕ್ಕೋಬೇಕಲ್ಲ ಒಂಚೂರು? ಇದರಲ್ಲಿದೆ ನೀರು, ಸ್ವಲ್ಪ ನುಣ್ಣಗಾಗಬೇಕದು. ಹೆಂಗೆ? ಹಾಂ, ಸೂಪರ್ ತಾನೆ. ನಾನು ಸೂಪರ್. ಸಾಕಾಗ್ಲೇ ವಿಜಿಲೇ ಬಂದ್ಬಿಟ್ಟು. ಹೌದು, ಬರಲಿ ಅದು. ಓ, ಹಾ, ಈಗ ಇದನ್ನೇನು ಮಾಡಬೇಕು? ಇದನ್ನ ಇದರಲ್ಲಿ ಹಾಕಿ ಬೇಯಿಸ್ಕೊ. ಎಣ್ಣೆ ಹಾಕ್ಲಾ? ಬೇಕಾಗಿಲ್ಲ, ಅದರಲ್ಲೇ ಎಣ್ಣೆ ಇರುತ್ತೆ ಅಮ್ಮ. ಪಾಪಡ್ ಥರ. ಇದಕ್ಕೊಂಚೂರು ಇದು ಹಾಕ್ತಾ ಇದ್ದೀನಿ. ಇದು ತುಂಬಾ ಮುಖ್ಯವಾದದ್ದು. ಯಾಕಂದ್ರೆ ಚಿಕ್ಕ ಮಕ್ಕಳೆಲ್ಲ ತಿಂತಾರಲ್ಲ. ಓಕೆ, ಇದರಲ್ಲಿ ಮೂಳೆ, ತಲೆ ಮಾಂಸದಲ್ಲಿ ತುಂಬಾ ಮೂಳೆ ಇರುತ್ತೆ. ಅಂದ್ರೆ ಸಣ್ಣದು ಗಂಟ್ಲಿಗೆ ಚುಚ್ಕೋ ಅಂತದ್ದು ಮೂಳೆ ಇರುತ್ತೆ. ಅದು ತುಂಬಾ ಅಪಾಯ ಕೂಡ. ನನಗೆ ನಮ್ಮ ಅತ್ತೆ ಲೋಕೇಶ್ ಅವ್ರು ಚಿಕ್ಕಮ್ಮ ಹೇಳ್ಕೊಟ್ಟಿದ್ರು. ನೋಡಿ, ಈ ಥರ ಮೂಳೆ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ತೆಗೆದು ಬಿಡಬೇಕು ಅಂತ ಅಂದ್ಬಿಟ್ಟು ಬೇಯಿಸ್ಕೊಂಡು ಈ ಥರ ಎಲ್ಲ ತೆಗೆದು ಬಿಟ್ಟರೆ ಅದು ಮಕ್ಕಳಿಗೆ ಏನೋ ಹಾನಿ ಉಂಟು ಮಾಡಲ್ಲ. ಇಲ್ಲಾಂದರೆ ಅನ್ನಕ್ಕೆಲ್ಲ ಕಲಸಿಬಿಟ್ಟು ಅಂದರೆ ಬರೀ ಮೂಳೆ ಒಂದು ಅನ್ನದಾಗದು ಹಂಗಿರುತ್ತೆ, ಚಿಕ್ಕದು. ಗೊತ್ತಾಯ್ತಾ? ಸೊ ಇದನ್ನ ಹೀಗೆ ತೆಗೆದುಬಿಡೋದು. ನೋಡಿ ಇದು ತುಂಬಾ ಇದು ಏನು ಹೇಳು, ಜಿಡ್ಡು ಅದೇ ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತೀವಿ. ಸೊ ಸ್ವಲ್ಪ ಇದಕ್ಕೆ ಹಾಕಲೇಬೇಕು, ಯಾಕಂದ್ರೆ ರುಚಿ ಬರ್ಬೇಕು. ಸೂಪ್ನ ಎಲ್ಲಾನು ಬಗ್ಗಿಸ್ಬಿಡ್ಬಾರ್ದು. ಅಷ್ಟು ರುಚಿಗೋಸ್ಕರ ನಾನು ಹಾಕ್ತಾ ಇದ್ದೀನಿ. ಇದರಲ್ಲಿ ಮೂಳೆ ತೆಗೆಯೋದು ಬಹಳ ಇಂಪಾರ್ಟೆಂಟ್. ಒಬ್ಬೊಬ್ರು ಬರೀ ಮೂಳೆನೇ ಇಷ್ಟಪಡ್ತಾರೆ, ಅಂಥವ್ರು ಮೂಳೆನೂ ಇಟ್ಕೊಂಡು ಇದನ್ನ ಉಪಯೋಗಿಸ್ಬೋದು, ತಲೆ ಮಾಂಸವನ್ನ. ಆದರೆ ಮಕ್ಕಳಿಗೆ ಮಾತ್ರ ತುಂಬ ಡೇಂಜರ್ ಇದು. ವರ್ಷದ ಆರಂಭಕ್ಕೆ ನಾನು ಹೊಸ ರೆಸಿಪಿ ಮಾಡಿದ್ದೀನಿ. ಹೌದು, ಎಲ್ಲರೂ ಮೆಂತ್ಯದ್ದು ಮಾಡ್ತಾರೆ, ಇಲ್ಲಾಂದರೆ ಪುದೀನದ್ದು ಮಾಡ್ತಾರೆ, ಇಲ್ಲ ಕೊತ್ತಂಬರಿದೇ ಮಾಡ್ತಾರೆ. ನಾನು ಇದು ಎಂಥದ್ದು ಸಬ್ಸಿಗೆ ಸೊಪ್ಪು ಅದು ಇದು ಎಲ್ಲ ಹಾಕಿ ಇದು ಗೊಜ್ಜನ್ನು ಮಾಡಿದ್ದೀನಿ. ತಲೆ ಮಾಂಸದ ಗೊಜ್ಜನ್ನು ಮಾಡಿದ್ದೀನಿ. ಇನ್ನಿಸ್ತಾ ಇದೆ, ನನ್ನ ಬಾಯಲ್ಲಂತೂ ನೀರು ಬರ್ತಾ ಇಲ್ಲಪ್ಪ. ವರ್ಷದ ತೊಡಗು. ಆದ್ರೆ ವರ್ಷ ತೊಡಕು ಅನ್ನೋ ಇದ್ರಲ್ಲಿ ವರ್ಷ ತೊಡಕು ಲೋಕಲ್ ಆಗಿ ಆ ಸೌಂಡಿಂಗ್ ಇದೆ ನೋಡು. ನಮ್ಮ ಭಾಷೆಯ ಒಂದು ಸೌಂದರ್ಯ. ಓ ಗಿರಿಜಾ ಲೋಕೇಶ್ ಅವರೇ, ಇದಕ್ಕೆ ಇನ್ನೊಂದು ಐಡಿಯಾ ಹೇಳ್ತೀನಿ. ಹುರ್ಕೊಳ್ಳೋದಕ್ಕಿಂತ ಹಸಿ ಈರುಳ್ಳಿ ಹಾಕಿದ್ರೆ ಫ್ಲೇವರ್ ಜಾಸ್ತಿ ಆಗುತ್ತೆ. ಅಲ್ಲಿ ಹೆಚ್ಚಿಬಿಟ್ಟು ತಟ್ಟೆಲಿ ಇಟ್ಟಿರ್ತೀವಲ್ಲ.
ವರ್ಷದ ತೊಡಗಿನ ನನ್ನ ತಲೆ ಮಾಂಸದ ಹೊಸ ರೆಸಿಪಿ ಹೇಗಿದೆ? ಓ ನಾನೇನಾ? ಬಕ್ರ ಬಕ್ರ ಬಕ್ರ. ಯಾವ್ದಿದೆಯಾ ನೋಡ. ಖಾರ ಸರಿ ಇದೆಯಾ ಹೇಳು? ಉಪ್ಪು ಉಪ್ಪು ಖಾರ ಪರ್ಫೆಕ್ಟ್ ಆಗಿದೆ. ಹಬ್ಬ ಸದ್ಯ. ಆಮೇಲೆ ನೀ ಹೇಳಿದೆಯಲ್ಲ ಈರುಳ್ಳಿ ಸಿಹಿ ಬರುತ್ತೆ ಅಂತ, ಒಂದು ಚೂರು ಸಿಹಿ ಇಲ್ಲ. ಅಲ್ಲ, ಖಾರ ಎಲ್ಲ ಹದವಾಗಿದೆ ಅಂತ ಅನ್ಸುತ್ತೆ. Beautiful. ನೀವು ನಿಮ್ಮ ಮನೇಲಿ ಮಾಡಿ ಇದೆಲ್ಲ ಹಾಕಿ ಸೊಪ್ಪು ಸದೆ ಎಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಆರಾಮಾಗಿ ಎಂಜಾಯ್ ಮಾಡಿ. ನಾವಂತೂ ಮಾಡ್ತೀವಪ್ಪ, ಅದೊಂದು ಚೂರು ತಣ್ಣಗಾಗ್ಲಿ ಅಂತ ಕಾಯ್ತಾ ಇದ್ದೀನಿ. ಆ ಫುಲ್ ಪೀಸ್ ತೆಗೆದು ಬಾಯಲ್ಲಿ ಇಟ್ಕೊಳ್ಳೋದಕ್ಕಾಗ್ಲಿಲ್ಲ. ಬಟ್ ಥ್ಯಾಂಕ್ ಯು ಮಿಸ್ಸಸ್ ಡಾಕ್ಟರ್ ಗಿರಿಜಾ ಲೋಕೇಶ್ ಅವರೇ, ನಮ್ಮ ಯುಗಾದಿಯನ್ನ ಸ್ಪೆಷಲ್ ಮಾಡಿದ್ದಕ್ಕೆ ಧನ್ಯವಾದಗಳು. ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನಂಥ ಒಂದು ಹಿರಿಯ ನಟಿನ ಈ ಥರ ಹೊಸ ರೆಸಿಪಿಗೋಸ್ಕರ ಕರೆಸಿದ್ದೀರಲ್ಲ, ಇವತ್ತಿನ ನಮ್ಮ ಯುಗಾದಿನ ತುಂಬ ಸ್ಪೆಷಲ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಮಾ. ಧನ್ಯವಾದಗಳು. ಹೀಗೆ ನಿಮ್ಮ ಪ್ರೋಗ್ರಾಮಲ್ಲಿ ಹೊಸ ಹೊಸ ರುಚಿಗಳು ಬರ್ತಾ ಇರಲಿ ಅಂತ ನಾನು ಕೇಳ್ಕೊತೀನಿ. ಹೊಸದೆಲ್ಲ ಮಾಡ್ತಾ ಇರ್ತೀವಿ. ಸೆಲೆಬ್ರಿಟೀಸ್ ಹೊಸೊಬ್ರು ಬರ್ತಾ ಇರ್ತಾರೆ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಕುಕಿಂಗ್ ಪ್ರಾಸೆಸ್ ಅಲ್ಲಿ ನೋಡ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಯುಗಾದಿ.